ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಸೇತು ಅಕಾಡೆಮಿ. ಸೊ ವಿಜಯ್ ಸೇತು ಅರ್ಪಿಸ್ತಾ ಇರುವಂತಹ ವಿಜಯ್ ಸಂಕಲ್ಪ ಕ್ಲಾಸಸ್ಸಿನ ಒಂದು PYQ ಅನಾಲಿಸಿಸ್ ಕ್ಲಾಸ್ ಇದು. ಬಟ್ ನಾವು ವಿಜಯ್ ಸಂಕಲ್ಪ ಕ್ಲಾಸಸ್ಸಿನಲ್ಲಿ ಕಂಪ್ಲೀಟ್ ಸ್ಕೋರ್ ಬೂಸ್ಟರ್ ಕ್ಲಾಸಸ್ ಇದಾಗಿರುತ್ತೆ. ಇದರಲ್ಲಿ ನಾವು ಜಿಯೋಗ್ರಫಿ ದಟ್ ಈಸ್ ಸಂಪೂರ್ಣ ಪ್ರಾಪಂಚಿಕ ಹಾಗೂ ಭಾರತದ ಭೂಗೋಳಶಾಸ್ತ್ರ ಅಂತ ಏನ್ ಹೇಳ್ತೀವಿ ಅದನ್ನ ಕವರ್ ಮಾಡ್ತಾ ಇದೀವಿ. ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮ್ಸ್ ಪ್ರಾಕೃತಿಕ ಮತ್ತು ಮಾನವ ಭೂಗೋಳಶಾಸ್ತ್ರ ಎರಡನ್ನೂ ಕವರ್ ಮಾಡ್ತಾ ಇದೀವಿ ನಮ್ಮ ಸ್ಕೋರ್ ಬೂಸ್ಟರ್ ಸೀರೀಸ್ ಆಫ್ ವಿಜಯ ಸಂಕಲ್ಪದಲ್ಲಿ. ಇದರಲ್ಲಿ ಥಿಯರಿ, ಎಂಡ್ ಟು ಎಂಡ್ ಥಿಯರಿ ಫ್ರಮ್ ಅಟ್ಮಾಸ್ಫಿಯರ್, ಬಯೋಸ್ಫಿಯರ್, ಲಿಥೋಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್ ಇಂದ ಹಿಡಿದು ಕರ್ನಾಟಕದ ಮತ್ತು ಭಾರತದ ಎಕನಾಮಿಕ್ಸ್ ದಟ್ ಈಸ್ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಜಿಯೋಗ್ರಫಿ, ಎಲ್ಲಿ ಇಂಡಸ್ಟ್ರೀಸ್ ಇದೆ, ಎಲ್ಲಿ ಯಾವ ಕ್ರಾಪ್ಸ್ ಬೆಳೀತಾರೆ, ಇದೆಲ್ಲವನ್ನ ಕವರ್ ಮಾಡ್ತೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಾನು ಇದರಲ್ಲಿ ಪ್ರಾಕೃತಿಕ ಜಿಯೋಗ್ರಫಿ ದಟ್ ಈಸ್ ಫಿಸಿಕಲ್ ಜಿಯೋಗ್ರಫಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಅಜಯ್ ಕುಮಾರ್ ಅವರು ಮಾನವ ಜಿಯೋಗ್ರಫಿಯನ್ನ ಕವರ್ ಮಾಡ್ತಾರೆ. ಸೊ ಕ್ಲಾಸಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿ ಇದ್ದು 3 ಟೆಸ್ಟ್ ಸಂಪೂರ್ಣವಾದ ಸವಿವರವಾದಂತಹ ವಿಶ್ಲೇಷಣೆಯೊಂದಿಗೆ ಟೆಸ್ಟ್ ಇರುತ್ತೆ ಮತ್ತು ಹೈ ಯೀಲ್ಡಿಂಗ್ ನೋಟ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನೀಡಲಾಗುವುದು. 40 ದಿನಗಳಲ್ಲಿ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ನಿಮಗೆ ದೊರೆಯುತ್ತೆ. ಮತ್ತು ಮತ್ತೊಮ್ಮೆ ನನ್ನ ಹೆಸರು ಹೇಳ್ತಾ ಇದ್ದೀನಿ, ಸಂದೀಪ್ ದೇಶಪಾಂಡೆ. ಆಲ್ ರೈಟ್. ಸೊ ನಿಮ್ಗೆ ಏನಾದ್ರು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ರೆ 6360497425ಗೆ ಕರೆ ಮಾಡಿ ಮತ್ತು ಜಾಯ್ನ್ ಆಗ್ಬೋದು. ಮೇ 11ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ರೈಟ್, ಆಗ್ತಿದೆ. ಕ್ಲಾಸಸ್ ಯಾವಾಗ್ಲೂ ಆನ್ಲೈನ್ ಇರುತ್ತೆ ಅಂಡ್ ಲೈವ್ ಇದ್ರು ಇಲ್ಲದೆ ಇದ್ರು ನೀವು ಅದನ್ನ ನೋಡಬಹುದು. ಈಗ PYQ ಕೆಲವಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಮತ್ತು ಹೇಗೆ ಪ್ರಶ್ನೆಗಳು ಬರ್ತಾ ಇದೆ ಇನ್ ಪ್ರಾಕೃತಿಕ ಜಿಯೋಗ್ರಫಿ ಮತ್ತು ಹೇಗೆ ಬೇರೆ ಗ್ರೂಪ್ ಸಿ, ಗ್ರೂಪ್ ಬಿ ಮತ್ತು JEE ಎಕ್ಸಾಮ್ಸ್ಗಳಲ್ಲಿ, ಕರ್ನಾಟಕದ ಇತರ ಎಕ್ಸಾಮ್ಸ್ಗಳಲ್ಲಿ, UPSC ಅಲ್ಲಿ ಪ್ರಶ್ನೆಗಳು ಹೇಗೆ ಬರ್ತಾ ಇದೆ ಜಿಯೋಗ್ರಫಿ ಅಂತ ನಮ್ಗೆ ಒಂದು ಬೌಂಡ್ರಿ ಗೊತ್ತಾಗೋದಕ್ಕೆ ಈ ಸರಣಿಯನ್ನ ಮಾಡ್ತಾ ಇರೋದು, PYQಗಳ ಸರಣಿ. ಮೊದಲನೆಯ ಪ್ರಶ್ನೆ, ಕೆಳಗಿನ ಮೋಡಗಳ ಕ್ರಮಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆರ್ಡರ್ ಆಫ್ ಕ್ಲೌಡ್ಸ್ ಅಕಾರ್ಡಿಂಗ್ ಟು ದೇರ್ ಆಲ್ಟಿಟ್ಯೂಡ್. ಸೊ ಹಿಮಕಣ ಮೋಡಗಳು, ಉನ್ನತ ಪದರ ಮೋಡಗಳು, ಹಿಮಕಣ ಪದರ ಮೋಡಗಳು, ವೃಷ್ಟಿ ಪದರ ಮೋಡಗಳು ಅಂತ 4 ಆಪ್ಷನ್ಸ್. ಸಿರ್ರಸ್, ಆಲ್ಟೋಸ್ಟ್ರಾಟಸ್ ಕ್ಲೌಡ್ಸ್, ಸಿರ್ರೋಸ್ಟ್ರಾಟಸ್ ಕ್ಲೌಡ್ಸ್, ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡಬಹುದು ಸಿರ್ರಸ್ ಕ್ಲೌಡ್ಸ್ ಏನಿದೆ ಅದು ಟಾಪ್ ಮೋಸ್ಟ್ ಆದಂತಹ ಕ್ಲೌಡ್ಸ್. ಓಕೆ, ಸೊ ನಮಗೆ ಹೇಗೆ ಕಾಣುತ್ತೆ ಅನ್ನುವ ದೃಷ್ಟಿಕೋನದಲ್ಲಿ ಈ ರೀತಿಯಾದಂತಹ ಚಿಕ್ಕ ಕ್ಲೌಡ್ಸ್ ತುಂಬಾ ಎತ್ತರದಲ್ಲಿ ಸ್ಮಾಲ್ ವೇರಿಯೇಷನ್ಸ್ ಅಲ್ಲಿ ಕಾಣುವಂಥದ್ದು ಸಿರ್ರಸ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಸೊ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಅದು ಬರುತ್ತೆ. ವಿ ಹ್ಯಾವ್ ಸಿರ್ರಸ್ ಕ್ಲೌಡ್ಸ್. ಓಕೆ, ಎ ಇಸ್ ಒನ್ ಆಪ್ಷನ್. ಆಲ್ಟೋಸ್ಟ್ರಾಟಸ್ ಕ್ಲೌಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಲ್ಟೋ ಕ್ಯುಮುಲಸ್, ಆಲ್ಟೋಸ್ಟ್ರಾಟಸ್ ಇದು ಮಿಡ್ ಲೆವೆಲ್ ಕ್ಲೌಡ್ಸ್ ಆಗಿರುತ್ತೆ. ಹೇಗಪ್ಪ ಕಾಣುತ್ತೆ ಆಲ್ಟೋಸ್ಟ್ರಾಟಸ್ ಅಂದ್ರೆ, ನೀವು ಕೆಲವೊಂದ್ಸತಿ ಆಕಾಶದಲ್ಲಿ ನೋಡಿದಾಗ ಈ ರೀತಿಯಾಗಿ ಒಂದು ಹೇಜಿ ಆಗಿರುವಂತಹ ಒಂದು ಆಲ್ಟೋಸ್ಟ್ರಾಟಸ್ ಕ್ಲೌಡ್ ಹೇಜಿಯಾಗಿ ಕಾಣ್ತಾ ಇದೆ ಇಲ್ಲಿ, ಅದನ್ನು ನಾವು ಆಲ್ಟ್ರೋಸ್ಟ್ರಾಟಸ್ ಕ್ಲೌಡ್ ಅಂತ ಹೇಳ್ತೀವಿ. ಸ್ಟ್ರಾಟೋಸ್ಫಿಯರ್ ದಟ್ ಇಸ್ ಸ್ಟ್ರಾಟೋಕ್ಯುಮುಲಸ್ ಮತ್ತು ಆಲ್ಟೋ ಗಿಂತ ಮಧ್ಯದಲ್ಲಿ ಬರುವಂತದ್ದು. ದೆನ್ ಮೂರನೇ ಒಂದು ಆಪ್ಷನ್ ಬಂದ್ಬಿಟ್ಟು ಸಿರ್ರೋಸ್ಟ್ರಾಟಸ್ ಕ್ಲೌಡ್. ಸೊ ಇಲ್ಲಿ ಏನ್ ಕಾಣ್ತಾ ಇದೆ ಸಿರ್ರೋಸ್ಟ್ರಾಟಸ್, ಇಲ್ಲಿ ಕೆಲವೊಮ್ಮೆ ಎಲ್ಲಿ ಕೆಳಗಡೆ ಇರುವ ಯಾವ ಮೋಡಗಳು ಕಾಣದೆ ತುಂಬಾ ಎತ್ತರದಲ್ಲಿ, ನೀವು ನಂಬ್ತಿರೋ ಬಿಡ್ತಿರೋ ವೆಸ್ಟರ್ನ್ ದೇಶಗಳಲ್ಲಿ ಎಲ್ಲಿ ಟ್ರಾಪಿಕಲ್ ಮಾನ್ಸೂನ್ಸ್ ಬರೋದಿಲ್ಲ, ಬರೀ ಟೆಂಪರೇಟ್ ಮಾನ್ಸೂನ್ಸ್ ನಿಮ್ಗೆ ಗೊತ್ತಿರ್ಬೋದು. ಸುಮ್ನೆ ಹಿಂಗೆ ಬಂದು ಮಳೆ ಬಂದು ಹೊಟ್ಟೋಗ್ಬಿಡುತ್ತೆ. ಟೆಂಪರೇಟ್ ರೈನ್ಫಾಲ್ ಅಂತ ಏನ್ ಹೇಳ್ತೀವಿ ಅದು. ಇಟ್ ವಿಲ್ ನಾಟ್ ಬಿ ಲೈಕ್ ಎ ಫುಲ್ ಮಾನ್ಸೂನ್ ಕ್ಲೌಡ್ಸ್ ಬಂದು ಮಳೆ ಬರೋ ತರ ಇರೋದಿಲ್ಲ. ಅಲ್ಲಿ ನಿಮ್ಗೆ ಸಾಕಷ್ಟು ಈ ರೀತಿಯಾದಂತಹ ಸಿರ್ರೋಸ್ಟ್ರಾಟಸ್, ಸಿರ್ರಸ್ ಕ್ಲೌಡ್ಸ್ಗಳು ಅಂದ್ರೆ ಆಕಾಶ ತುಂಬಾ ಮೇಲ್ಗಡೆ ಇರೋ ತರ ಕಾಣುತ್ತೆ. ಓಕೆ, ದಟ್ ಈಸ್ ಸಿರ್ರಸ್ ಅಂಡ್ ಸಿರ್ರೋಸ್ಟ್ರಾಟಸ್ ಕ್ಲೌಡ್ಸ್. ಅದಾದ ಮೇಲೆ ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇರಬಹುದು ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್. ಒಂದು ರೀತಿಯಾದಂತಹ ಮೋಡ ಕವಿದ ವಾತಾವರಣ ಅಂತಿದೆ. ಕಪ್ಪು ಮೋಡ ಕವಿದ ವಾತಾವರಣ ಏನಿದೆ ಅದು ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್ ಆಗಿರುತ್ತೆ. ಕ್ಲೌಡ್ಸ್ ಗಳಲ್ಲಿ ಬೇರೆ ಬೇರೆ ವಿಧಾನಗಳು. ರೀಸೆಂಟ್ ಆಗಿ ನಡೆದಂತಹ ಎಕ್ಸಾಮ್ ಅಲ್ಲಿ ಬಂದಿರೋದು ಇದು ಪ್ರಶ್ನೆ. ಸೊ ದ ಡೆಪ್ತ್ ಆಫ್ ಪ್ರಾಕೃತಿಕ ಜಿಯೋಗ್ರಫಿ ನಿಮ್ಗೆ ಗೊತ್ತಿರಬೇಕು. ಸುಮ್ನೆ ಮೇಲ್ ಬಂದ್ರೆ ಜಸ್ಟ್ ಬೇಸಿಕ್ಸ್ ಆಫ್ ಜಿಯೋಗ್ರಫಿ ಅಲ್ಲ, ಡೆಪ್ತ್ ಆಫ್ ದ ಟಾಪಿಕ್ ಇದೆ ಇದರಲ್ಲಿ. ಅರೇಂಜ್ ಮಾಡಬೇಕು. ಕರೆಕ್ಟ್ ಆರ್ಡರ್ ಆಫ್ ಕ್ಲೌಡ್ಸ್ ಅಕಾರ್ಡಿಂಗ್ ಟು ದೇರ್ ಆಲ್ಟಿಟ್ಯೂಡ್, ಲೋಯೆಸ್ಟ್ ಇಂದ ಹೈಯೆಸ್ಟ್ ಅರೇಂಜ್ ಮಾಡಬೇಕು. ಇನ್ನು ಇತರೆ ಕ್ಲೌಡ್ಸ್ ಗಳನ್ನ ಒಂದ್ಸತಿ ನೋಡೋಣ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಏನು ಕ್ಯುಮುಲೋ ನಿಂಬಸ್. ಇಲ್ಲೂ ಕಾಣ್ತಾ ಇದೆ ಕ್ಯುಮುಲೋ ನಿಂಬಸ್, ಮಳೆ ಬರಿಸುವಂತಹ ಕ್ಲೌಡ್. ದೊಡ್ಡ
ದೊಡ್ಡದಾದಂತ ಉದ್ದ ಕೆಳಗಡೆ ಲೋ ಇಂದ ಮೇಲ್ಗಡೆ ಫುಲ್ಲು ರೇನ್ ಡ್ರಾಪ್ಲೆಟ್ಸ್ ನ ಅಕ್ಯುಮುಲೇಟ್ ಮಾಡ್ಕೊಂಡಿರುವಂತಹ ಕ್ಲೌಡ್ ಕ್ಯುಮುಲೋ ನಿಂಬಸ್ ಕ್ಲೌಡ್. ಮತ್ತು ಕ್ಯುಮುಲಸ್ ಕ್ಲೌಡ್ಗಳು ಕೂಡ ಲೋವರ್ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತದ್ದು. ಲೋವರ್ ಆಲ್ಟಿಟ್ಯೂಡ್ ಅಲ್ಲಿ ಇರೋದ್ರಿಂದ ಒಂಥರ ಶಾರ್ಟ್ ಮೋಡಗಳು, ಇದಿನ್ನು ಶೇಖರಣೆ ಆಗಿಲ್ಲ, ಇನ್ನು ಇನಫ್ ಡ್ರಾಪ್ಲೆಟ್ಸ್ ಬಂದಿಲ್ಲದೆ ಇರುವಂತದ್ದು. ದೆನ್ ದರ್ ಆರ್ ಸ್ಟ್ರಾಟಸ್ ಕ್ಲೌಡ್ಸ್ ವಿಚ್ ಆರ್ ಆಲ್ಸೋ ಹಿಯರ್. ಸ್ಟ್ರಾಟೋ ಕ್ಯುಮುಲಸ್ ಕ್ಲೌಡ್ಸ್ ಇದೆಲ್ಲ ಲೋ ಆಲ್ಟಿಟ್ಯೂಡ್ ಕ್ಲೌಡ್ಸ್. ಹತ್ತಿರದಲ್ಲಿ ಕೆಲವಷ್ಟು ಆಕಾಶ, ಸೇ ಫಾರ್ ಎಕ್ಸಾಂಪಲ್ ನೀವು ನಂದಿ ಬೆಟ್ಟ ಮತ್ತು ಇನ್ನು ಕೆಲವಷ್ಟು ಬೆಟ್ಟಗಳಿಗೆ ಹೋದಾಗ ಕ್ಲೌಡ್ಸ್ ನಮ್ ಕೆಳಗಡೆ ಇರೋ ತರ ಕಾಣುತ್ತೆ, ಅದೆಲ್ಲ ಲೋ ಲೆವೆಲ್ ಆಲ್ಟಿಟ್ಯೂಡ್ ಕ್ಲೌಡ್ಸ್. ದಟ್ ಈಸ್ 0 to 6500 ಫೀಟ್ ಒಳಗಡೆ ಇರುವಂತಹ ಕ್ಲೌಡ್ಸ್ ಇದಾಗಿರುತ್ತೆ. ಅದೇ ಮಿಡ್ ಲೆವೆಲ್ ಆದ್ರೆ 6500 to 18000 ಫೀಟು. ಹೈಯೆಸ್ಟ್ ಲೆವೆಲ್ ಕ್ಲೌಡ್ಸ್ ಯಾವುದು ಅಂದ್ರೆ 18000 ಫೀಟ್ ಗಿಂತ ಮೇಲೆ ಇರುವಂತದ್ದು ಹೈಯೆಸ್ಟ್ ಲೆವೆಲ್ ಕ್ಲೌಡ್ಸ್. ಸಿರ್ರೋ ಸ್ಟ್ರಾಟಸ್ ಕ್ಲೌಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೂ ಅದೇ ತರದ ಕ್ಲೌಡ್ಸ್. ಮತ್ತು ಸಿರ್ರೋ ಕ್ಯುಮುಲಸ್ ಕ್ಲೌಡ್ಸ್ ಒಂಥರ ಬಿಡಿ ಬಿಡಿಯಾದಂತಹ ವಿಂಗಡಣೆಯಾಗಿ ಇರುವಂತಹ ಕ್ಲೌಡ್ಸ್ ಅನ್ನು ನಾವು ಸಿರ್ರೋ ಕ್ಯುಮುಲಸ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ರೈಟ್, ಈಗ ಪ್ರಶ್ನೆಗೆ ಬರೋಣ. ಪ್ರಶ್ನೆಯಲ್ಲಿ ನಮಗೆ ಅರೇಂಜ್ ದ ಆರ್ಡರ್ ಅಕಾರ್ಡಿಂಗ್ ಟು ದರ್ ಆಲ್ಟಿಟ್ಯೂಡ್ ಅಂತ ಇದೆ. ಸೊ ಹೈಯೆಸ್ಟ್ ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಸಿರ್ರಸ್ ಕ್ಲೌಡ್ಸ್ ಇನದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಎ ಇಂದ ಸ್ಟಾರ್ಟ್ ಆಗಬೇಕು ನಮಗೆ. ಓಕೆ, ಎ ಆದ ಮೇಲೆ ಬರ್ತಾ ಇರುವಂತದ್ದು ಸಿರ್ರೋಸ್ಟ್ರಾಟಸ್ ಕ್ಲೌಡ್ಸ್. ಸಿರ್ರಸ್ ಕ್ಲೌಡ್ಸ್ ಆದ್ಮೇಲೆ ಸಿರ್ರೋಸ್ಟ್ರಾಟಸ್ ಕ್ಲೌಡ್ಸ್. ಸಿ ಬರ್ತಾ ಇದೆ, ಎ ಆದ್ಮೇಲೆ ಸಿ ಬರ್ತಾ ಇರುವಂತದ್ದು. ಅದಾದ್ಮೇಲೆ ನೀವು ನೋಡ್ತಾ ಇದ್ದೀರಾ ಆಲ್ಟೋಸ್ಟ್ರಾಟಸ್. ಸೊ ಇಲ್ಲಿ ಸಿರ್ರೋಸ್ಟ್ರಾಟಸ್ ಆದ್ಮೇಲೆ ಆಲ್ಟೋಸ್ಟ್ರಾಟಸ್ ಬರ್ತಾ ಇದೆ. ಸಿರ್ರೋಸ್ಟ್ರಾಟಸ್ ಆದ್ಮೇಲೆ ಆಲ್ಟೋಸ್ಟ್ರಾಟಸ್, ದಟ್ ಈಸ್ ಬಿ. ಅಂಡ್ ಫೈನಲಿ ಡಿ, ದಟ್ ಈಸ್ ನಿಂಬೋಸ್ಟ್ರಾಟಸ್. ಸೊ ಆಲ್ಟೋಸ್ಟ್ರಾಟಸ್ ಕೆಳಗಡೆ ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್ ಇರುವಂತದ್ದು. ಸೊ ಆಪ್ಷನ್ 1 ಎ, ಸಿ, ಬಿ ಮತ್ತು ಡಿ ಇಸ್ ದ ರೈಟ್ ಆನ್ಸರ್. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಸೌತ್ ವೆಸ್ಟ್ ಮಾನ್ಸೂನ್ ಓವರ್ ಇಂಡಿಯಾ ಈಸ್ ಫೇವರಬಲಿ ಅಫೆಕ್ಟೆಡ್ ಬೈ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ಜೆಟ್ ಸ್ಟ್ರೀಮ್ಸ್ ನ ಒಂದು ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನೀವು ಪ್ರಾಕೃತಿಕ ಜಿಯೋಗ್ರಫಿ ಏನು ನಾವು ಕ್ಲಾಸಸ್ ಮಾಡ್ತಾ ಇದೀವಿ, ತುಂಬಾನೇ ಇಂಪಾರ್ಟೆಂಟ್. ಇದು ಒಂದು ಗ್ರೂಪ್ ಸಿ ಎಕ್ಸಾಮಿನ ಪ್ರಶ್ನೆ. ಸೌತ್ ವೆಸ್ಟ್ ಮಾನ್ಸೂನ್, ಸೊ ಜೆಟ್ ಸ್ಟ್ರೀಮ್ಸ್ ಅನ್ನೋದು ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ ಆಗ್ತಾ ಇರುವಂತಹ ಒಂದು ವಿಂಡ್ಸ್. ಲೋವರ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಟ್ರಾಪಿಕಲ್ ವಿಂಡ್ಸ್, ಟ್ರೇಡ್ ವಿಂಡ್ಸ್ ಇದೆಲ್ಲ ಏನ್ ಹೇಳ್ತೀವಿ, ಅದನ್ನ ಬಿಟ್ಟು ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ ನಮಗೆ ಜೆಟ್ ಸ್ಟ್ರೀಮ್ಸ್ ಅನ್ನೋದು ಓಡಾಡ್ತಾ ಇರುತ್ತೆ. ಈ ಜೆಟ್ ಸ್ಟ್ರೀಮ್ಸ್ ಏನಿದೆ, ಇಟ್ ಈಸ್ ಡೆಫಿನೆಟ್ಲಿ ಸಮ್ಮರ್ ಅಲ್ಲಿ ನಿಮ್ಗೆ ಹೈಯರ್ ಟೆಂಪರೇಚರ್ ಇರೋದ್ರಿಂದ ಲೋವರ್ ಪ್ರೆಷರ್ ಆಗ್ಬಿಟ್ಟು ಸೌತ್ ವೆಸ್ಟ್ ಮಾನ್ಸೂನ್ ನಮ್ಮ ಜೆಟ್ ಸ್ಟ್ರೀಮ್ಸ್, ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಮೂವ್ ಆಗೋದ್ರಿಂದ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಸೌತ್ ವೆಸ್ಟ್ ಮಾನ್ಸೂನ್ಗೆ ಹೆಲ್ಪ್ ಆಗುತ್ತೆ. ಸೊ ಭಾರತ ಅನ್ನೋದು ಇಲ್ಲಿದೆ ಅಂತ ಇಟ್ಕೊಳ್ಳಿ. ನಾವು ಭಾರತದ ಮೇಲ್ಗಡೆ ಪಾರ್ಟ್ ಏನಾಗ್ತಾ ಇದೆ ಅಂತ, ಜೆಟ್ ಸ್ಟ್ರೀಮ್ಸ್ ಹೋಗೋದ್ರಿಂದ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಜೆಟ್ ಸ್ಟ್ರೀಮ್ಸ್ ಹೋಗೋದ್ರಿಂದ ಯು ಆರ್ ಫೇವರಬಲಿ ಅಫೆಕ್ಟೆಡ್. ದಟ್ ಈಸ್ ಕರೆಕ್ಟ್. ಸೊ ಎ ಸರಿಯಾದಂತದ್ದು. ದೆನ್ ಜೆಟ್ ಸ್ಟ್ರೀಮ್ಸ್ ಬ್ಲೋ ಪ್ಯಾರಲಲ್ ಟು ಐಸೋಬಾರ್ಸ್. ಸೊ ನಿಮ್ಗೆ ಎರಡು ತರದ ವಿಂಡ್ಸ್, ಎರಡು ತರದ ಗ್ರೇಡಿಯಂಟ್ಸ್ ಅಂತ ಹೇಳ್ತೀವಿ. ಒಂದು ಕೋರಿಯೋಲಿಸ್ ಫೋರ್ಸ್ ಅಥವಾ ಕೋರಿಯೋಲಿ ವಿಂಡ್ಸ್ ಅಂತ, ಕೋರಿಯೋಲಿಸ್ ಫೋರ್ಸ್ ಇಂದ ಆಗುವಂತಹ ರೊಟೇಷನ್ ಆಫ್ ದ ಅರ್ತ್ ಇಂದ ಆಗುವಂತದ್ದು. ದೆನ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಪ್ರೆಷರ್ ಗ್ರೇಡಿಯಂಟ್, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಯಾವಾಗ್ಲೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆ ವಿಂಡ್ ಹೋಗುತ್ತೆ. ಸೊ ಈ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗುವ ಕಡೆ ವಿಂಡ್ಸ್ ಹೋಗೋದನ್ನು ಕೂಡ ನಾವು ಎನ್ಕೌಂಟರ್ ಮಾಡಬೇಕು. ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು, ಯಾಕಂದ್ರೆ ಕೋರಿಯೋಲಿಸ್ ಫೋರ್ಸ್ ಭೂಮಿ ತಿರುಗ್ತಾ ಇರೋದ್ರಿಂದ ಆಗ್ತಾ ಇರುವಂತದ್ದು, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಜೆಟ್ ಸ್ಟ್ರೀಮ್ಸ್. ಹಾಗಾಗಿ ಜೆಟ್ ಸ್ಟ್ರೀಮ್ಸ್ ಬ್ಲೋ ಪ್ಯಾರಲಲ್ ಟು ಐಸೋಬಾರ್ಸ್ is also correct. Option 3, both A and B are correct answers for this question. ಜೆಟ್ ಸ್ಟ್ರೀಮ್ಸ್ ನಿಂದ ಭಾರತಕ್ಕೆ ಮಾನ್ಸೂನಿನ ಹೆಲ್ಪ್ ಆಗುತ್ತೆ. ಮತ್ತು ಐಸೋಬಾರ್ಸ್ ಅಂದ್ರೆ ಏನು, ಈಕ್ವಲ್ ಪ್ರೆಷರ್ ಲೈನ್ಸ್. ಈಕ್ವಲ್ ಪ್ರೆಷರ್ ಲೈನ್ಸ್ ಅನ್ನ ನಾವು ಐಸೋಬಾರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಭೂಮಿಯ ಮೇಲೆ ಇಷ್ಟೆಲ್ಲ ಲೈನ್ಸ್ ಗಳಿದೆ. ಇಲ್ಲಿ ಒಂದು ಈಕ್ವಲ್ ಪ್ರೆಷರು, ಇಲ್ಲಿ ಒಂದು ಈಕ್ವಲ್ ಪ್ರೆಷರು, ಇಲ್ಲಿ ಒಂದು ಈಕ್ವಲ್ ಪ್ರೆಷರು, ಇಲ್ಲಿ ಒಂದು ಈಕ್ವಲ್ ಪ್ರೆಷರು, ಈ ತರ ಇದ್ದಲ್ಲಿ ನಾವು ಇದನ್ನೆಲ್ಲ ಸೇರಿಸಿದಾಗ ಆಗುವಂತದ್ದು ಐಸೋಬಾರ್. ನಾಟ್ ನೆಸೆಸರಿಲಿ ನಮ್ಮ ಈಕ್ವೇಟರ್ ರಿಲೇಟೆಡ್ ಲೈನ್ಸ್ ಅಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ ಮತ್ತು ಕೆಳಗಿನ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರ ಹೇಳಿ. ಶಿಖರಗಳು ಮತ್ತು ಶ್ರೇಣಿಗಳು. ಪಟ್ಟಿ ಯಾವುದು ಶಿಖರ, ಪೀಕ್ ಯಾವುದು, ರೇಂಜ್ ಯಾವುದು ಅಂತ. ಗುರು ಶಿಖರ, ದೊಡ್ಡ ಬೆಟ್ಟ, ಅಣ್ಣಾಮಲೈ, ಧೂಪ್ಗರ್ 4, ಅಣ್ಣಾಮಲೈ, ಅರಾವಳಿ, ನೀಲ್ಗಿರಿ, ಸಾತ್ಪುರ. ಓಕೆ, ಸೊ ಬೇಸಿಕಲಿ ನಮ್ಮ ಅಣ್ಣಾಮಲೈ ಇಲ್ಲೂ ಇದೆ,
ಅಣ್ಣಾಮಲೈ ರೇ ಪೀಕು ಅಣ್ಣಾಮಲೈ ರೇಂಜ್ ಅಲ್ಲೇ ಇರಬೇಕು. ಸೊ C1 ಆಗಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಕೆಲವಷ್ಟು ಮೌಂಟೇನ್ ರೇಂಜಸ್ ಮತ್ತು ಪೀಕ್ಸ್ ಗಳನ್ನ ನೋಡೋಣ. ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಡೇಟಾ ಇದು. ಹಿಮಾಲಯಾಸಿನ ಮೌಂಟೇನ್ ರೇಂಜು ಪೀಕ್ ಬಂದು ಕಾಂಚನಜುಂಗ ಸಿಕ್ಕಿಂ ಅಲ್ಲಿರುವಂತದ್ದು. ಸ್ಪೆಸಿಫಿಕ್ ಫೀಚರ್ಸ್, ಥರ್ಡ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಆಫ್ಟರ್ ಯು ಹ್ಯಾವ್ ಮೌಂಟ್ ಎವರೆಸ್ಟ್. ಅದಾದ್ಮೇಲೆ ಓಕೆ, ಕಾರಕೋರಂ ರೇಂಜ್ ಏನದು K2 ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಏನ್ ಕರಿತೀವಿ, ಲದಾಖ್ ಇನ ಪಾರ್ಟ್ ಅಲ್ಲಿ ಇರುವಂತದ್ದು. 8611 ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಲೊಕೇಟೆಡ್ ಇನ್ ಅ ಡಿಸ್ಪ್ಯೂಟೆಡ್ ರೀಜನ್. ಇದು ಇಂಪಾರ್ಟೆಂಟ್. ಇದೇ ಒಂದು ಪ್ರಶ್ನೆ ಬರುವ ಚಾನ್ಸಸ್ ಕೂಡ ಇದೆ. ನಾವು ಬರೀ ಆಪ್ಷನ್ಸ್ ಒಂದೇ ಅಲ್ಲ, ಬೇರೆ ಬೇರೆ ತರದ ಪ್ರಶ್ನೆಗಳು ಅದರಿಂದ ಬರುವಂತಹ ಚಾನ್ಸಸ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದೀವಿ. ಜಾಸ್ಕರ್ ರೇಂಜ್ನದ್ದು ನುನ್ ಕುನ್ ಅಂತ ಹೈಯೆಸ್ಟ್ ಪೀಕು ಲದಾಖಿನಲ್ಲಿ ಇರುವಂತದ್ದು. ಓಕೆ, ದೆನ್ ಪೀರ್ ಪಂಜಲ್ಲು ದಿಯೋ ಟಿಬ್ಬಾ ಅಂತ ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರದ ನೆಕ್ಸ್ಟ್ ಇಮಿಡಿಯೇಟ್ ಪಾರ್ಟ್ ಹಿಮಾಚಲ್ ಪ್ರದೇಶ, ಅದಾದ್ಮೇಲೆ ಉತ್ತರಾಖಂಡ, ಅದಾದ್ಮೇಲೆ ಉತ್ತರ ಪ್ರದೇಶ, ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಧೌಲಾಧರ್ರು ಹನುಮಾನ್ ತಿಬ್ಬಾ 5982. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಹೇಗೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಭಾರತದಲ್ಲಿ. ಕಾಂಚನಜುಂಗ, ಗಾಡ್ವಿನ್ ಆಸ್ಟಿನ್, ನುನ್ಕುನ್, ದಿಯೋ ಟಿಬ್ಬಾ, ಹನುಮಾನ್ ಟಿಬ್ಬಾ, ಇದರಲ್ಲಿ ನಮಗೆ ಸೌತ್ ಆಫ್ ಹಿಮಾಲಯಸ್ ಅದರಲ್ಲಿ ಬರ್ತಾ ಇರುವಂತದ್ದು. ದೆನ್ ಶಿವಾಲಿಕ್ ಹಿಲ್ಸ್, ವಿ ಆರ್ ಕಮಿಂಗ್ ಮಚ್ ಲೋವರ್ ಆಫ್ಟರ್ ದ ಜಸ್ಟ್ ಬಾಟಮ್ ಆಫ್ ಹಿಮಾಲಯಾಸ್. ಜಮ್ಮು ಅಂಡ್ ಕಾಶ್ಮೀರಲ್ಲಿ ಅರಾವಳೀಸ್ ಬಂದ್ಬಿಟ್ಟು ಗುರ್ಶಿಖರ್, ರಾಜಸ್ಥಾನಿನ ಕಡೆ ಬರುವಂತದ್ದು. ರಾಜಸ್ಥಾನಿನ ಒನ್ ಆಫ್ ದ ಓಲ್ಡೆಸ್ಟ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್. ಯಾಕಂದ್ರೆ ಇದನ್ನ ನಾವು ಫೋಲ್ಡ್ ಮೌಂಟೇನ್ಸ್ ಅಂಡ್ ಫಾಲ್ಟ್ ಮೌಂಟೇನ್ಸ್ ಅಂತ ಹೇಳ್ತೀವಿ ನಾವು ಜೋಗ್ರಫಿ ಕ್ಲಾಸಸ್ ಅಲ್ಲಿ. ವಿ ವಿಲ್ ಡಿಸ್ಕಸ್ ದಿಸ್ ಇನ್ ಡೀಟೇಲ್. ಮೌಂಟ್ ಅಬು, ರಾಜಸ್ಥಾನಿನ ಅರಾವಳಿ ಹಿಲ್ಸ್ 1722 ಅಲ್ಲಿ ಇರುವಂತದ್ದು, ವಿಚ್ ಇಸ್ ಅರಾವಲೀಸ್ ಏನಿದೆ ನಮ್ಗೆ ಗುರ್ಶಿಖರ್ 2A2 ಆಗ್ಬೇಕು, ನೆನ್ಪಿಟ್ಕೊಳ್ಳಿ. A2 ಇಸ್ ದ ಕರೆಕ್ಟ್ ಮ್ಯಾಚಿಂಗ್ ಇಲ್ಲಿ. ಸೊ A2 is correct matching. ದೆನ್ ಮುಂದೆ ಹೋಗೋಣ ಒಂದ್ ಸ್ವಲ್ಪ. ಅರಾವಳೀಸ್ ಇಸ್ ಗುರ್ಶಿಖರ್, ವಿಂಧ್ಯ ಹಿಲ್ಸ್ ಸದ್ಭಾವನಾ ಶಿಖರ್ ಅಂತ, ದಟ್ ಈಸ್ ಓಕೆ. ಸಾತ್ಪುರ ಬಂದ್ಬಿಟ್ಟು ಧೂಪ್ಗರ್, ಮಧ್ಯಪ್ರದೇಶನ ಪಂಚಮರ್ಹಿ ಹಿಲ್ಸ್ ಅಲ್ಲಿ ಇರುವಂತದ್ದು. ಫಾರೆಸ್ಟ್ ರೇಂಜು ಮತ್ತು ಪಂಚಮರ್ಹಿದು ಅವ್ರದೇ ಅಂತ ಟೈಗರ್ ರಿಸರ್ವ್ ಇದೆ. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಆಗಿರುವಂತಹ ಒಂದು ಫಾರೆಸ್ಟ್ ರೇಂಜು, ದಟ್ ಈಸ್ ಪಂಚಮರ್ಹಿ, ಆರ್ ವಿ ಆರ್ ಟಾಕಿಂಗ್ ಅಬೌಟ್ ಧೂಪ್ಗರ್ ಈಸ್ ಸಾತ್ಪುರ. D4 ಆಗ್ಬೇಕು. ಓಕೆ, ಅಂಡ್ ಫೈನಲಿ ನಮ್ಮ ದೊಡ್ಡ ಬೆಟ್ಟ ಏನಿದೆ ಅದು ನೀಲ್ಗಿರಿ, B3 ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ, ಪೀಕ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ. ಓಕೆ, ಸೊ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಅನ್ನ ಮಾಡಿದ್ರೆ, ವೆಸ್ಟರ್ನ್ ಘಾಟ್ಸ್ ನದ್ದು ಅನ್ನಾಯ್ಮುಡಿ 2695 ಕೇರಳದಲ್ಲಿ ಇರುವಂತದ್ದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ, ಅಂಡ್ ಎಂಡೇಂಜರ್ಡ್ ಸ್ಪೀಶೀಸ್ ನ ಪ್ರೊಟೆಕ್ಷನ್. ಈಸ್ಟರ್ನ್ ಘಾಟ್ಸ್ ಹರ್ಮಕೊಂಡ, ದಟ್ ಈಸ್ ನಮ್ಮ ಉತ್ಕಲವಂಗ ಅಂತ ಏನ್ ಹೇಳ್ತೀವಿ, ಎಂಟೈರ್ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತದ್ರಲ್ಲಿ ಹರ್ಮಕೊಂಡ. ನೀಲ್ಗಿರೀಸು ದೊಡ್ಡ ಬೆಟ್ಟ, ಈಗಷ್ಟೇ ನೋಡಿದ್ವಿ. ಪಟ್ಕಾ ಹಿಲ್ಸು, ಮೀಜೋ ಹಿಲ್ಸು, ನಾಗಾ ಹಿಲ್ಸು, ಖಾಸಿ ಹಿಲ್ಸು, ನಾರ್ತ್ ಈಸ್ಟ್ ಅಲ್ಲಿ ಇರುವಂತಹ ಹಿಲ್ಸು. ಅವುಗಳ ಹೈಯೆಸ್ಟ್ ಪೀಕ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಮತ್ತು ನೋಟ್ ಡೌನ್ ಮಾಡ್ಕೋಬಹುದು. ಇನ್ ಕೇಸ್ ಎಕ್ಸಾಂಪಲ್ ಬಂದ್ರೆ, ರೇರ್ ಎಕ್ಸಾಂಪಲ್ ಬರೋದು ಇದು ರೇರು, ನಾರ್ತ್ ಮತ್ತು ಸೌತ್ ಹಿಲ್ಸಿನ ಪೀಕ್ಸ್ ಬರುವಂತಹ ಕಂಪ್ಲೀಟ್ ಚಾನ್ಸಸ್ ಇರುತ್ತೆ. ರೈಟ್, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಓಝೋನ್ ಪ್ರಧಾನವಾಗಿ ಎಲ್ಲಿ ಕಂಡು ಬರುತ್ತದೆ? ಓಝೋನ್ ಇಸ್ ಪ್ರಿಡಾಮಿನೆಂಟ್ಲಿ ಫೌಂಡ್ ಇನ್ ವಿಚ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್? ಅಟ್ಮಾಸ್ಫಿಯರಿನ 5 ಭಾಗಗಳು ನಿಮಗೆ ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಮತ್ತು ಥರ್ಮೋಸ್ಫಿಯರ್. ನಮಗಾಗಿ ಒಂದು ಡಯಾಗ್ರಾಮ್ ಅನ್ನ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಭೂಮಿ, ಭೂಮಿಯ ಮೇಲಿಂದ ಆಕಾಶ ಸ್ಟಾರ್ಟ್ ಆಗುತ್ತೆ, ನದಿ ಹೈಡ್ರೋಸ್ಫಿಯರ್ ಪಾರ್ಟ್. ಇಲ್ಲಿಂದ ನಾವು ಅಟ್ಮಾಸ್ಫಿಯರ್, ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್. ಟ್ರೋಪೋಸ್ಫಿಯರ್ 0 to 12 ಕಿಲೋಮೀಟರ್ಸ್, ನಾವೇನೀಗ ಆಕಾಶ ಅಂತ ನಾವೇನ್ ಹೇಳ್ತೀವಿ ಅದು ಟ್ರೋಪೋಸ್ಫಿಯರ್. ಅದಾದ ಮೇಲೆ ಬರ್ತಾ ಇರುವಂತದ್ದು ಸ್ಟ್ರಾಟೋಸ್ಫಿಯರ್, ಅದು 12 ರಿಂದ 50 ಕಿಲೋಮೀಟರ್ ಇದ್ದು, ಇದ್ರ ಒಳಗಡೆ ಓಝೋನ್ ಲೇಯರ್ ಇದೆ. ಓಕೆ, ಸೊ ನಮ್ಮ ಪ್ರಶ್ನೆಗೆ ಉತ್ತರ, ಓಝೋನ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಕಂಡು ಬರುತ್ತೆ. ಸಿಂಪಲ್ ಆಗಿ ಎವ್ರಿ ಟೈಮ್ ಕರೆಕ್ಟ್. UV ರೇಸ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂತಹ ಲೇಯರ್ ಅದರ ಓಝೋನ್ ಲೇಯರ್. ದೆನ್ ಮೀಸೋಸ್ಫಿಯರ್ 50 ರಿಂದ 80 ಕಿಲೋಮೀಟರ್. ದೆನ್ ಥರ್ಮೋಸ್ಫಿಯರ್ ಬಂದ್ಬಿಟ್ಟು ನಮಗೆ ಕಾರ್ಮಾನ್ ಲೈನ್ 80 ರಿಂದ 700 ಕಿಲೋಮೀಟರ್, ಒನ್ ಆಫ್ ದ ಲಾಸ್ಟ್. ಅದಾದ ಮೇಲೆ ನಮ್ಮ ಎಕ್ಸೋಸ್ಫಿಯರ್ 700 ಇಂದ ಅಬೌವ್ ಕಿಲೋಮೀಟರ್ಸ್ ಇರುವಂತದ್ದು. ಹೆಂಗ್ ಸರ್ ಇದನ್ನ ನೆನ್ಪಿಟ್ಕೊಳ್ಳೋದು ಅಂತ ಕೇಳಿದ್ರೆ,
एक था मैसूर का राजा, मैसूर का सुल्तान, ಸುಲ್ತಾನ್ ಟಿಪ್ಪು ಅಂತ ನೆನ್ಪಿಟ್ಕೊಳ್ಳಿ. ಇ ಫಾರ್ ಎಕ್ಸೋಸ್ಫಿಯರ್, ಟಿ ಫಾರ್ ಥರ್ಮೋಸ್ಫಿಯರ್, ಎಂ ಫಾರ್ ಮೀಸೋಸ್ಫಿಯರ್, ಎಸ್ ಫಾರ್ ಸ್ಟ್ರಾಟೋಸ್ಫಿಯರ್, ಟಿ ಫಾರ್ ಟ್ರೋಪೋಸ್ಫಿಯರ್. ಹಾಗೆ ನೆನ್ಪಿಟ್ಕೊಂಡ್ರೆ ನಿಮೋನಿಕ್ಸ್ ಇಂದ ಸಾಕಷ್ಟು ಎಕ್ಸಾಂಪಲ್ಸ್ ಕ್ವೆಶನ್ ಸಾಲ್ವ್ ಆಗುತ್ತೆ. ನಮ್ಮ ಕ್ಲಾಸಸ್ನಲ್ಲಿ ಡಿಟೇಲ್ ಆಗಿ ಸಾಕಷ್ಟು ನಿಮೋನಿಕ್ಸ್, ಯಾಕಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರೆ ನಿಮೋನಿಕ್ಸಿನ ಹೆಲ್ಪ್ ತುಂಬಾ ಇಂಪಾರ್ಟೆಂಟ್. ರೆಡ್ ಸಿಯ ಸರೌಂಡಿಂಗ್ ನೇಷನ್ಸ್ ಯಾವುದು ಅಂತ ಕೇಳಿದ್ರೆ ಡೆಸ್ ಸಿ ಅಂತ. ಜಸ್ಟ್ ಒಂದೇ ಒಂದು ನಿಮೋನಿಕ್ ಅಲ್ಲಿ ನಿಮ್ಗೆ ರೈಟ್ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ದಿಜಬೋತಿ, ಇಥಿಯೋಪಿಯಾ ಇವೆಲ್ಲ ರೆಡ್ ಸಿಯ ಸರೌಂಡಿಂಗ್ ನೇಷನ್ಸ್. ಈಗೆಲ್ಲ ರೆಡ್ ಸಿ ತುಂಬಾ ಹೆಸರಲ್ಲಿದೆ. ಮತ್ತು ಗರ್ಬಟ್ ಅಂತ, ಇದು ಬ್ಲಾಕ್ ಸಿಯ ಸರೌಂಡಿಂಗ್ ನೇಷನ್ಸ್ ಯಾವುದು ಅಂದ್ರೆ ಇದಷ್ಟರಲ್ಲೇ ಆನ್ಸರ್ ಬಂದ್ಬಿಡುತ್ತೆ. ಈ ತರದ ಸಾಕಷ್ಟು ನಿಮೋನಿಕ್ಸ್ ಗಳನ್ನ ನಾವು ಕ್ಲಾಸಸ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಸ್ಟ್ರಾಟೋಸ್ಫಿಯರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ರೈಟ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ರೈಟ್, ಮುಂದಿನ ಒಂದು ಪ್ರಶ್ನೆ ಮತ್ತೆ ವರ್ಲ್ಡ್ ಜಿಯೋಗ್ರಫಿ. ನಾವು ಇದನ್ನ ಅಗೇನ್ ಜಿಯೋಗ್ರಫಿಕಲ್ ಪಾರ್ಟ್ ಅಲ್ಲೇ ನೋಡ್ತಾ ಇರುವಂತದ್ದು. 180 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯಲಾಗುತ್ತದೆ? ಸೊಗಸಾದಂತಹ ಪ್ರಶ್ನೆ. ಯಾಕಂದ್ರೆ ನಾವು 0 ಡಿಗ್ರಿ ಇಂದ 180 ಡಿಗ್ರಿ ಬಗ್ಗೆ ಮಾತಾಡ್ತಾ ಇದೀವಿ. ಸಾಕಷ್ಟು ನಾವು ಲಾಂಗಿಟ್ಯೂಡ್ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ, ಲ್ಯಾಟಿಟ್ಯೂಡ್ಸ್ ಅಲ್ಲ. ಎರಡು ತರದ ಅಂಶಗಳು, ಎರಡು ತರ ಲೈನ್ಸ್. ಒಂದು ಈಕ್ವೇಟರ್ ಗೆ ಪ್ಯಾರಲಲ್ ಇರುವಂತಹ ಲೈನ್ಸ್. ಈಕ್ವೇಟರ್ ಅಂದ್ರೆ 0 ಡಿಗ್ರಿ ಲ್ಯಾಟಿಟ್ಯೂಡ್, ಅದಕ್ಕೆ ಪ್ಯಾರಲಲ್ ಇರುವಂತಹ ಲೈನ್ಸ್ ಅನ್ನು ನಾವೇನಂತ ಕರಿತೀವಿ? ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಹೌದಾ? ಇನ್ನೊಂದು ಈಕ್ವೇಟರ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಲೈನ್ಸ್, ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಹೋಗುವಂತಹ ಲೈನ್ಸ್. ಓಕೆ, ಇವೆಲ್ಲ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಟಚ್ ಆಗುವಂತಹ ಲೈನ್ಸ್. ಇದನ್ನ ನಾವೇನಂತೀವಿ? ಲಾಂಗಿಟ್ಯೂಡ್ ಅಂತ ಹಾಕ್ತೀವಿ. ಸಾಕಷ್ಟು ಜನ ಲಾಂಗಿಟ್ಯೂಡ್ ಅಂದ ತಕ್ಷಣ ಗ್ರೀನ್ವಿಚ್ ಮೆರಿಡಿಯನ್ ಅಂತ ಹಾಕ್ತಾರೆ, ಅಲ್ಲ. ಓಕೆ, ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಹಾಕ್ತಾರೆ, ಅಲ್ಲ. 180 ಡಿಗ್ರೀಸ್ ಇರುವಂತಹ ಲೈನ್ ಅನ್ನು ನಾವೇನಂತ ಕರಿತೀವಿ? ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ನಮ್ಮ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಏನು ಅಂದ್ರೆ, ಇಟ್ ಈಸ್ ಅನ್ ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ಡಿಮಾರ್ಕೇಶನ್ ಆಫ್ ದ ಸರ್ಫೇಸ್. ಎಲ್ಲಿ ನಾರ್ತ್ ಪೋಲ್ ಇಂದ ಸೌತ್ ಪೋಲ್, ಬೌಂಡ್ರಿ ಬಿಟ್ವೀನ್ ಒನ್ ಕ್ಯಾಲೆಂಡರ್ ಡೇ ಅಂಡ್ ದ ನೆಕ್ಸ್ಟ್ ಕ್ಯಾಲೆಂಡರ್ ಡೇ. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಭೂಮಿ ಇಲ್ಲಿದೆ. ಸೊ ನಮ್ಮ ಭೂಮಿ ಹೀಗಿದೆ. ನೀವು ಪೆಸಿಫಿಕ್ ಓಷನ್ ಅನ್ನ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀರಾ. ಜಸ್ಟ್ ರಷ್ಯಾ ಆದ್ಮೇಲೆ ಒಂದು ಲೈನ್ ಬರುತ್ತೆ. ಆ ಲೈನು ಈ ಕಡೆ ನೀವು ಒಂದಿನ ಹಿಂದೆ ಇದ್ದೀರಾ, ಆ ಲೈನ್ ಈ ಕಡೆ ನೀವು ಒಂದಿನ ಮುಂದೆ. ಕ್ಯಾಲೆಂಡರ್ ಸ್ವಿಚ್ ಆಗುವಂತಹ ಲೈನು, ಇದನ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಅಂತಾರೆ. ಸೊ 0 ಡಿಗ್ರಿಯಲ್ಲಿ ಏನಿರುತ್ತೆ ಅದರ ಎಕ್ಸಾಕ್ಟ್ ಆಪೋಸಿಟ್ ಇರುವಂತದ್ದು. ಹೌದಾ? 0 ಡಿಗ್ರಿ ಭಾರತದಲ್ಲಿ ಕ್ರಾಸ್ ಆಗೋದಿಲ್ಲ. ನಾವು ಆಪೋಸಿಟ್ ಲೈನ್ ಅನ್ನ ಹೇಳ್ತಾ ಇರೋದು. ಸೊ ಈ ಆಪೋಸಿಟ್ ಲೈನ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ, ಯಾಕೆ ಇಲ್ಲೇ ಚೂಸ್ ಮಾಡಿದ್ದಾರೆ? ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ರಷ್ಯಾ ಒಂದ್ ಸ್ವಲ್ಪ ಈ ತರ ಬರುತ್ತೆ, ಅದಕ್ಕೆ ಆ ಲೈನ್ ಸ್ಟ್ರೇಟ್ ಆಗಿಲ್ಲ, ಈ ತರ ತಗೊಂಡಿದ್ದಾರೆ. ಎಲ್ಲ ಫುಲ್ ಓಷನ್ ನಲ್ಲೇ ಹೋಗ್ಬೇಕಿತ್ತು. ಇಟ್ ಈಸ್ ನಾಟ್ ಎನಿ ಯಾವ ಲ್ಯಾಂಡ್ ಮೇಲೂ ಕ್ರಾಸ್ ಆಗೋದಿಲ್ಲ. ಯಾಕಂದ್ರೆ ಯಾರ ಮನುಷ್ಯರಿಗೂ ಅಫೆಕ್ಟ್ ಆಗಬಾರ್ದು ಇದು. ನೀವು ಒಂದ್ಸತಿ ಈ ಕಡೆ ಕ್ರಾಸ್ ಆದ್ರೆ ನಿಮ್ ಡೇಟ್ ಚೇಂಜ್ ಆಗೋದು, ಹಿಂದೆ ಕ್ರಾಸ್ ಆದ್ರೆ ಡೇಟ್ ಚೇಂಜ್ ಆಗಬಾರ್ದು ಅಂತ ಜಸ್ಟ್ ಸ್ವಲ್ಪ ಇದನ್ನ ಲೈನ್ ಆದ್ರೂ ಈ ರೀತಿಯಾಗಿ ಒಂಚೂರು ಹಿಂಗ್ ಬಂದು ಹಿಂಗ್ ಬರುತ್ತೆ. ಸೊ ದಟ್ ಇದನ್ನ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆರ್ 180 ಡಿಗ್ರಿ ಲಾಂಗಿಟ್ಯೂಡ್. ಒಂದು ದಿನ ಹಿಂದೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ನಾವು ಇಲ್ಲಿದ್ದೀವಿ, ನಮ್ಗಿಂತ ಮುಂದೆ ಜಪಾನು ಅವರೆಲ್ಲ ನಮ್ಗಿಂತ ಮುಂದಿನ ದಿನ ಇರ್ತಾರೆ. ಓಕೆ, ದಟ್ ಈಸ್ ದೇ ಆರ್ ಇನ್ ದ ನೆಕ್ಸ್ಟ್ ಡೇ. ಸೊ ದಿಸ್ ಒನ್ ಕ್ಯಾಲೆಂಡರ್ ಡೇ ಇಟ್ ಪಾಸಸ್ ಥ್ರೂ ದ ಪೆಸಿಫಿಕ್ ಓಷನ್ ಅಲ್ಲಿ ಪಾಸ್ ಆಗುತ್ತೆ ರಫ್ಲಿ, ಅದಕ್ಕೆ ಕೊಟ್ಟಿರೋದು. ಡಿವಿಯೇಟಿಂಗ್ ಟು ಪಾಸ್ ಅರೌಂಡ್ ಸಮ್ ಟೆರಿಟರೀಸ್ ಅಂಡ್ ಐಲ್ಯಾಂಡ್ ಗ್ರೂಪ್ಸ್. ಟೆರಿಟರೀಸ್ ಐಲ್ಯಾಂಡ್ ಗ್ರೂಪ್ಸ್ ಹಂಗೆ ಹಿಂಗೆ ಮಾಡ್ಕೊಂಡು ಕ್ರಾಸಿಂಗ್ ದ ಡೇಟ್ ಲೈನ್ ಈಸ್ಟ್ ಬೌಂಡ್ ಡಿಕ್ರೀಸಸ್ ದ ಡೇಟ್ ಬೈ 1 day, ವೈಲ್ ಕ್ರಾಸಿಂಗ್ ದ ಡೇಟ್ ಲೈನ್ ವೆಸ್ಟ್ ಬೌಂಡ್ ಇನ್ಕ್ರೀಸಸ್ ದ ಡೇಟ್. ಸೊ ಈ ತರ ಲೈನ್ ಇದೆ. ನೀವು ಈ ಕಡೆ ಹೋದ್ರೆ ಒಂದು ದಿನ ಕಡಿಮೆ ಆಗುತ್ತೆ, ಯಾಕಂದ್ರೆ ನೀವು ವೆಸ್ಟ್ ಸೈಡ್ ಹೋಗ್ಬಿಟ್ಟಿದ್ದೀರಾ ಫುಲ್. ಸೊ ಸೇ ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಇವತ್ತು 8th ಮೇ ಇದೀವಿ ಅಂತ ಅನ್ಕೊಳ್ಳಿ, ಇಲ್ಲಿ ಭಾರತದಲ್ಲಿ. ಓಕೆ, ನೀವು ಹಿಂಗೆ ಹೋಗ್ತಾ ಇದ್ರೆ, ನೀವು ಇಲ್ಲಿ ಕ್ರಾಸ್ ಆದ್ರೆ 7th ಮೇಗೆ ಬಂದ್ಬಿಡ್ತೀರ. ಓಕೆ, ಅದೇ ನೀವು ಈ ಕಡೆಯಿಂದ ಈ ಕಡೆ ಕ್ರಾಸ್ ಆದ್ರೆ 8th ಮೇಗೆ ಬರ್ತೀರಾ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಪ್ರಾಕ್ಟಿಸ್ ಇನ್ economics and geography. Okay, this is called as international date line.
ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಸೌರ ವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ವಿಚ್ ಇಸ್ ದ ಹಾಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಪ್ರಶ್ನೆ ಇದೆ. ಸೊಗಸಾದಂತಹ ಪ್ರಶ್ನೆ. ನಮ್ಗೆ ನಮ್ಮ ಸೋಲಾರ್ ಸಿಸ್ಟಮಿನ ಕೆಲವಷ್ಟು ಪಾರ್ಟ್ಸ್ ಗೊತ್ತಿರಬೇಕು. ಲೆಟ್ ಅಸ್ ಸೇ ಮರ್ಕ್ಯೂರಿ, ವೀನಸ್ಗೆ ಸ್ಯಾಟಲೈಟ್ಸ್ ಇಲ್ಲ. ಅರ್ತ್ ಇಂದ ಸ್ಯಾಟಲೈಟ್ ಸ್ಟಾರ್ಟ್ ಆಗುತ್ತೆ. ಮಾರ್ಸ್ಗೆ 2 ಸ್ಯಾಟಲೈಟ್, ಜುಪಿಟರ್ಗೆ ಸಾಕಷ್ಟು ಸ್ಯಾಟಲೈಟ್ಸ್. ಜುಪಿಟರ್ನ ಸ್ಯಾಟಲೈಟ್ಸು ನಿಮ್ಗೆ ನೇಮಿಂಗ್ ಹೆಂಗ್ ಮಾಡಿದ್ದಾರೆ ಇದೆಲ್ಲ ಗೊತ್ತಿರಬೇಕು. ಗ್ಯಾನಿಮೇಡ್, ಕ್ಯಾಲಿಸ್ಟೋ ಇದೆಲ್ಲ ನೇಮಿಂಗ್ಸು. ಮತ್ತು ಸ್ಯಾಟರ್ನು ಯಾವುದು ಟೆರೆಸ್ಟ್ರಿಯಲ್ ಪ್ಲಾನೆಟ್, ಯಾವುದು ಔಟರ್ ಪ್ಲಾನೆಟ್ಸ್ ಅಥವಾ ಗ್ಯಾಶಿಯಸ್ ಪ್ಲಾನೆಟ್ಸ್ ಯಾವುದು, ಹಾರ್ಡ್ ರಾಕ್, ಮರ್ಕ್ಯೂರಿ, ಇದು ಮಾರ್ಸ್ ಆದ್ಮೇಲೆ ಬರುವಂತಹ ಎಲ್ಲ ಪ್ಲಾನೆಟ್ಸ್ ಗ್ಯಾಶಿಯಸ್ ಪ್ಲಾನೆಟ್ಸ್. ಓಕೆ, ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಟ್ಯೂನ್, ಪ್ಲೂಟೋ ಈಗ ಇಲ್ಲ. ಸೊ ಹಾಟೆಸ್ಟ್ ಯಾವುದು? ಆಲ್ಸೋ ಕಣ್ಣಿಗೆ ಕಾಣುವಂತಹ ಪ್ಲಾನೆಟ್ ವೀನಸ್. ಪ್ಲಾನೆಟರಿ ಸರ್ಫೇಸ್ ಟೆಂಪರೇಚರ್ ಇಲ್ಲಿ ನೋಡಿ, ನಾಸಾದ ಒರಿಜಿನಲ್ ಡಾಕ್ಯುಮೆಂಟ್ ನಾನು ತಗೊಂಡ್ಬಂದಿದ್ದೀನಿ. ವೀನಸ್ ಈ ರೀತಿಯಾಗಿ ಇದೆ. ಸರ್ಫೇಸ್ ಟೆಂಪರೇಚರ್ಸ್ ಟೆಂಡ್ ಟು ಗೆಟ್ ಕೋಲ್ಡರ್ ದ ಪ್ಲಾನೆಟ್ the farther a planet is from the sun. Venus is the exception as its proximity to the sun and its dense atmosphere makes it our solar system's hottest planet. ಸಾಕಷ್ಟು ಜನ ಮರ್ಕ್ಯೂರಿ ಹತ್ರ ಇದೆ ಹಾಗಾಗಿ ಮರ್ಕ್ಯೂರಿ ಹತ್ರ ಇದೆ ಅಂತ ಅನ್ಕೊಂತಾರೆ, ಬಟ್ ಡೆನ್ಸ್ ಅಟ್ಮಾಸ್ಫಿಯರ್ ಇರೋದ್ರಿಂದ ವೀನಸ್ಸಿಗೆ ನೋಡ್ಬೋದು ಇಸ್ ಅನ್ ಎಕ್ಸೆಪ್ಷನ್ ಬಿಕಾಸ್ ಆಫ್ ಇಟ್ ಡೆನ್ಸ್ ಅಟ್ಮಾಸ್ಫಿಯರ್. ಸೂರ್ಯನ ಕಿರಣಗಳನ್ನ ಸಾಕಷ್ಟು ಟೈಮ್ ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ವೀನಸ್ ಏನಿದೆ, ನಾವು ವೀನಸ್ ಅನ್ನ ಏನಂತ ಕರಿತೀವಿ? ಶುಕ್ರ ಗ್ರಹ. At certain point of the day you will be able to see Venus with naked eye in the atmosphere. So option B, Venus is the right answer. ಸೊ ಜುಪಿಟರ್ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಗ್ಯಾನಿಮೇಡ್, ಕ್ಯಾಲಿಸ್ಟೋ ಅಂತ ಎಲ್ಲ, ಅದರ ಸಾಕಷ್ಟು ಮೂನ್ಸ್ ಇದೆ. ಮಾರ್ಸ್ ಕ್ಲೋಸೆಸ್ಟ್ ಟು ಅರ್ತ್, ಸಿಮಿಲರ್ ಟು ಅರ್ತ್ ಇರುವಂತಹ ಏಕೈಕ ಒಂದು ಪ್ಲಾನೆಟ್. ಲೈಫ್ ಇರುವ ಪಾಸಿಬಿಲಿಟಿ ಇರುವಂತಹ ಏಕೈಕ ಪ್ಲಾನೆಟ್ ಮಾರ್ಸ್. ಹಾಗಾಗಿ ಎಲಾನ್ ಮಸ್ಕ್ ಅವರೆಲ್ಲ ಮಾರ್ಸ್ಗೆ ಹೋಗ್ಬೇಕು, ಮಾರ್ಸ್ ಅನ್ನ ಎಕ್ಸ್ಪ್ಲೋರೇಷನ್ ಮಾಡಬೇಕು ಅಂತ ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಮರ್ಕ್ಯೂರಿ, ವೀನಸ್ ಅಲ್ಲಿ ಯಾವುದೇ ಇರುವಂತಹ ಚಾನ್ಸ್ ಇಲ್ಲ, ಯಾಕಂದ್ರೆ ಸನ್ನಿಗೆ ತುಂಬಾ ಹತ್ರ ಇದ್ದಾರೆ. ಅಂಡ್ ಅರ್ತಿನ ಯಾವುದೇ ಸಿಮಿಲಾರಿಟೀಸು ಇದರ ಎರಡರಲ್ಲೂ ಇಲ್ಲ. ಟೆಂಪರೇಚರ್ಸ್ ಆರ್ ಟೂ ಹೈ ಫಾರ್ ಇಟ್ ಲೈಫ್ ಟು ಈವನ್ ಎಕ್ಸಿಸ್ಟ್ ಇನ್ ಬೋತ್ ಆಫ್ ದೆಮ್. ಓಕೆ, ನಿಮ್ಗೊಂದು ಪಾಯಿಂಟ್ ಆದ್ಮೇಲೆ ಲೈಫ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಹೈ ಟೆಂಪರೇಚರ್ಸ್ ಇದೆ ಎರಡರಲ್ಲೂ. ಓಕೆ, ದೆನ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಸ್ ನಾಟ್ ಪಾಸ್ ಥ್ರೂ. ಕ್ಯಾನ್ಸರ್ ಉಷ್ಣವಲಯವು ಒಂದು ಕರ್ಕಾಟಕ ವೃತ್ತ ಅಂತಾರೆ ಆಕ್ಚುಲಿ ಕನ್ನಡದಲ್ಲಿ. ಸೊ ಇಲ್ಲಿ ನೋಡಿ, ಕೆಲವಷ್ಟು ಜೊತೆ ಕನ್ನಡ ಎರರ್ಸು ಆಗುತ್ತೆ. ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಇನ್ ಇಂಡಿಯನ್ ಜಿಯೋಗ್ರಫಿ. ರಾಜಸ್ಥಾನ್, ಛತ್ತೀಸ್ಗಢ, ಒಡಿಶಾ, ತ್ರಿಪುರಾ. ಸೊ ಲಿಸ್ಟ್ ಅನ್ನ ನೋಡೋಣ. ಭಾರತದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಫಸ್ಟ್ ಗುಜರಾತಿನಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ರಾಜಸ್ಥಾನಿನ ಮುಖಾಂತರ ಜಸ್ಟ್ ಇಲ್ಲಿ ಎಡ್ಜಲ್ಲಿ ಕ್ರಾಸ್ ಆಗುತ್ತೆ, ಮಧ್ಯಪ್ರದೇಶಲ್ಲಿ ಕ್ರಾಸ್ ಆಗುತ್ತೆ, ಅದಾದ ಮೇಲೆ ಛತ್ತೀಸ್ಗಢಲ್ಲಿ ಕ್ರಾಸ್ ಆಗುತ್ತೆ, ಅದಾದ ಮೇಲೆ ಜಾರ್ಖಂಡ್, ಬಿಹಾರಲ್ಲಿ ಕ್ರಾಸ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದಾದ ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕ್ರಾಸ್ ಆಗುತ್ತೆ. ಓಕೆ, ಅದಾದ ಮೇಲೆ ತ್ರಿಪುರಾ ಮತ್ತು ಮಿಜೋರಾಂ ಅಲ್ಲಿ ಕ್ರಾಸ್ ಆಗುತ್ತೆ. ಇಟ್ ವಿಲ್ ಕ್ರಾಸ್ ತ್ರಿಪುರಾ ಅಂಡ್ ಮಿಜೋರಾಂ. ದಿಸ್ ಇಸ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಈ ಎಂಟೇ ಸ್ಟೇಟಿನಲ್ಲಿ ನಮ್ಮ 22.5 ನಾರ್ತ್ ಲ್ಯಾಟಿಟ್ಯೂಡ್ ಕ್ರಾಸ್ ಆಗುತ್ತೆ. 0 ಲ್ಯಾಟಿಟ್ಯೂಡ್ ಈಕ್ವೇಟರ್ ಕ್ರಾಸ್ ಆಗತ್ತಾ? ಇಲ್ಲ, ಯಾಕಂದ್ರೆ ಭಾರತದ ಟಾಪ್ ಮೋಸ್ಟ್ ಬಾಟಮ್ ಮೋಸ್ಟ್ ಸ್ಟಾರ್ಟ್ ಆಗದೆ 8 ಸಮಥಿಂಗ್ ಅಲ್ಲಿ. 0 ಈಕ್ವೇಟರ್ ಅಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ ಯಾವುದೂ ಇಲ್ಲ. ಬಟ್ ನಮ್ಗೆ ಯಾವ ನೇಷನ್ಸ್ ನಲ್ಲಿ 0 ಕ್ರಾಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಯಾವ ನೇಷನ್ಸ್ ನಲ್ಲಿ 22.5 ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕ್ರಾಸ್ ಆಗುತ್ತೆ ಅಂತಲೂ ನಮ್ಗೆ ಗೊತ್ತಿರಬೇಕು. ಇದಕ್ಕೆ ಆದಂತಹ ಒಂದು ನಿಮೋನಿಕ್ ಇದೆ. ನಾವು ಕ್ಲಾಸಸ್ ಅಲ್ಲಿ ಈ ತರದ ನಿಮೋನಿಕ್ಸ್ ಹೆಂಗ್ ನೆನ್ಪಿಟ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಓಕೆ, ರೈಟ್. ಸೊ ರಾಜಸ್ಥಾನ್ ಇದೆ, ಛತ್ತೀಸ್ಗಢ ಇದೆ, ಒಡಿಶಾ ಇಲ್ಲ. ಒಡಿಶಾ ಇಲ್ಲಿ ಸ್ವಲ್ಪ ಕೆಳಗಡೆ ಬರುತ್ತೆ. ರೈಟ್. ಸೊ ವೆಸ್ಟ್ ಬೆಂಗಾಲು, ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ. ಸೊ ಇದು ಛತ್ತೀಸ್ಗಢ ಇಲ್ಲಿ ಖಂಡಿತ ಇದೆ. ಓಕೆ, ಸೊ ಒಡಿಶಾದಲ್ಲಿ ಕ್ರಾಸ್ ಆಗ್ತಾ ಇಲ್ಲ, ತ್ರಿಪುರಾದಲ್ಲಿ ಕ್ರಾಸ್ ಆಗ್ತಾ ಇದೆ. ಇಲ್ಲಿ ನೋಡಿ, ತ್ರಿಪುರಾ ಮತ್ತು ಮಿಜೋರಾಂ ಅಲ್ಲಿ ಕ್ರಾಸ್ ಆಗ್ತಾ ಇದೆ. ರೈಟ್.